ಎಡಪಾಲದಲ್ಲಿ ಮಜ್ಲಿಸುನ್ನೂರು ವಾರ್ಷಿಕ ಹಾಗೂ ಗ್ರಾಂಡ್ ಇಫ್ತಾರ್. ನ್ಯೂಸ್5ಗೆ ಸ್ವಾಗತ. ಎಡಪಾಲ ಸಮಸ್ತ ಕೋಆರ್ಡಿನೇಷನ್ ಸಮಿತಿ ವತಿಯಿಂದ ವಾರ್ಷಿಕ ಮಜ್ಲಿಸುನ್ನೂರು ಹಾಗೂ ಬೃಹತ್ ಇಫ್ತಾರ್ ಕೂಟ ನಡೆಯಿತು. ಶನಿವಾರ ಮಧ್ಯಾಹ್ನ ನಂತರ ಎಡಪಾಲ ಅಂಡತ್ ಮಾನಿ ದರ್ಗಾ ಶರೀಫ್ನಲ್ಲಿ ಜಿಯಾರತ್ಗೆ ಕೊಡಗು ಜಿಲ್ಲಾ ನಾಯಿಬ್ ಖಾಜಿ ಹಾಗೂ ಸಮಸ್ತ ಕೇಂದ್ರ ಮುಷಾವರಾ ಸದಸ್ಯರಾದ ಶೈಖುನಾ ಅಬ್ದುಲ್ಲಾ ಫೈಜಿ ನೇತೃತ್ವ ವಹಿಸಿದ್ರು. ಎಡಪಾಲ ಸಮಸ್ತ ಕೋಆರ್ಡಿನೇಷನ್ ಸಮಿತಿ ಆಯೋಜಿಸಿದ್ದ ಕಾರ್ಯಕ್ರಮವು ಎಡಪಾಲ ಜುಮಾ ಮಸೀದಿ ಆವರಣದಲ್ಲಿ ಮಜ್ಲಿಸುನ್ನೂರು ಆಧ್ಯಾತ್ಮಿಕ ಮಜ್ಲಿಸ್ ಮದರೀಸ್ ಶೈಖುನಾ ನಿಜಾರ್ ಫೈಜಿ ನೇತೃತ್ವದಲ್ಲಿ ನಡೆಯಿತು. ಪೊಯ್ಯಪಲ್ಲಿ ಮುಸ್ಲಿಂ ಜಮಾತ್ ಅಧ್ಯಕ್ಷರಾದ ಬಸೀರ್ ಕೆಎ ಅಧ್ಯಕ್ಷತೆಯಲ್ಲಿ ನಡೆದ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕೊಡಗು ಜಿಲ್ಲಾ ನಾಯಿಬ್ ಖಾಜಿ ಹಾಗೂ ಸಮಸ್ತ ಮುಷಾವರಾ ಸದಸ್ಯರು ಎಂಎಂ ಅಬ್ದುಲ್ಲಾ ಫೈಜಿ ಉದ್ಘಾಟಿಸಿ ಮಾತನಾಡಿದರು. ಸಂಜೆ ಕೇರಳದ ಕಣ್ಣೂರಿನ ಪ್ರಸಿದ್ಧ ವಾಗ್ಮಿ ಅಸ್ಲಂ ಅಜರಿ ಮುಖ್ಯ ಪ್ರಭಾಷಣ ನಡೆಸಿ ಇಂದಿನ ಯುವ ಸಮೂಹ ಮಾದಕ ವ್ಯಸನಕ್ಕೆ ಬಲಿಯಾಗ್ತಾ ಇದ್ದು ಪೋಷಕರಿಗೆ ಅಗೌರವ ತೋರುವ ಕೆಲಸವಾಗ್ತಿದೆ. ಸೌಹಾರ್ದ ಇಫ್ತಾರ್ ಕೂಟ ಸಮಾಜಕ್ಕೆ ಮಾದರಿಯಾಗಿದೆ ಎಂದರು. ಕೊಡಗು ಹಾಗೂ ಕೋಝಿಕೋಡ್ನ ಖಾಜಿ ಸೈಯದ್ ಮುಹಮ್ಮದ್ ಕೋಯ ಜಮುಲಾ ಲೈಲಿ ತೈನಳ್ ರಂಜಾನ್ ತಿಂಗಳ ಮಹತ್ವದ ಕುರಿತು ಹಾಗೂ ಸೌಹಾರ್ದ ಇಫ್ತಾರ್ ಕಾರ್ಯಕ್ರಮದ ಬಗ್ಗೆ ಮಾತನಾಡಿ ಸಾಮೂಹಿಕ ಪ್ರಾರ್ಥನೆಗೆ ನೇತೃತ್ವ ವಹಿಸಿದರು. ನೆರೆದಿದ್ದ ಸಹಸ್ರಾರು ಜನರು ಸಾಮೂಹಿಕ ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಜಮಾಅತ್ ಪದಾಧಿಕಾರಿಗಳು, ಸಂಘಟನೆಯ ಪದಾಧಿಕಾರಿಗಳು, ಧಾರ್ಮಿಕ, ಸಾಮಾಜಿಕ ಮತ್ತು ರಾಜಕೀಯ ನೇತಾರರು ಉಪಸ್ಥಿತರಿದ್ದರು. ಅಶ್ರಫ್, ನ್ಯೂಸ್5 ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ. ಇದು ನಿಮ್ಮ ನ್ಯೂಸ್5. ആവശ്യമായ ഒരു സന്ദർഭം ദാരിദ്ര്യം എന്നൊക്കെ പറയുമ്പോൾ ഭൗതിക ലോകത്തുള്ള സാമ്പത്തിക ദാരിദ്ര്യത്തെക്കാൾ വലിയൊരു ദാരിദ്ര്യം നമ്മളിലേക്ക് കടന്നു വരാനുണ്ട്. ആ ദാരിദ്ര്യമാണ് ഭാരതീയ ജീവിതത്തിൽ മറ്റുള്ളവർ പലതും കൊയ്തെടുക്കുന്നത് കണ്ടാൽ, ഒരു നേടിയെടുത്തത് കണ്ടാൽ ആ സമയത്ത് നമുക്ക് ചെയ്യാൻ സാധ്യമായില്ലല്ലോ എന്ന് ഒരു ദാരിദ്ര്യം പിടിച്ചൊരു സമയം നമുക്ക് വരും, ആഹ്റത്തിൽ വരാനുണ്ട്. അതുകൊണ്ട് തന്നെ ആ ദാരിദ്ര്യം എത്തുന്നതിന് മുമ്പ് തന്നെ അല്ലെങ്കിൽ ഭൗതിക ലോകങ്ങളെക്കാൾ പ്രധാനപ്പെട്ട ചോദ്യം അഥവാ മൂന്നാമത്തെ ചോദ്യം, ഇപ്പോൾ നിന്റെ മക്കളുടെ കൂടെ ആരാണുള്ളത് എന്ന ചോദ്യം. അത് ഏറ്റവും പ്രസക്തിയുള്ള ചോദ്യമാണ്. ഇപ്പോൾ നിന്റെ മക്കളുടെ കൂടെ ആരാണുള്ളത് എന്ന ചോദ്യം അഥവാ മക്കളുടെ കൂട്ടുകെട്ടോ അത് വഷളാവാതിരിക്കാൻ തുടക്കം മുതൽ രക്ഷിതാക്കളും കൂടി ശ്രദ്ധിക്കേണ്ടതുണ്ടോ. ആരുടെ കൂടെയാ കൂടുന്നതോ, ആരോടൊപ്പമാണ് പോകുന്നതോ, ആരുടെ കൂടെയാണ് കഴിയുന്നതോ, ആരുടെ കൂടെയാണ് പഠിക്കുന്നതോ എന്ന് മനസ്സിലാക്കാൻ, എന്നറിയാൻ ആ മക്കളുടെ കൂട്ടുകാരും കൂട്ടുകെട്ടും ആരാണെന്നും എന്താണെന്നും അറിയാൻ രക്ഷിതാവിന് സാധ്യമാവണം. അല്ല എങ്കിൽ പിന്നീട് നമ്മൾ വിരൽ കടിക്കേണ്ടി വരും.